ನಮಸ್ಕಾರ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರನ್ನು ನೋಡಿದಾಗ ತಕ್ಷಣ ನೆನಪಾಗುವಂತ ಒಂದು ಗಾದೆ ಏನು ಅಂತ ಹೇಳಿದ್ರೆ, ಕುಣಿಲಿಕ್ ಬಾರದಿದ್ದವಳು ರಂಗಸ್ಥಳ ಓರೆ ಅಂತ ಹೇಳಿದ್ಲಂತೆ. ಆ ಗಾದೆ ನೆನಪಾಗ್ತದೆ. ಈ ಗಾದೆಗೂ ರಾಹುಲ್ ಗಾಂಧಿಗೂ ಸಂಬಂಧ ಏನು, ಇದೆಲ್ಲದರ ಬಗ್ಗೆ ನಿಮ್ಗೆ ವಿವರಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ನಾಯಕತ್ವವನ್ನು ವಹಿಸಿಕೊಂಡ ಮೇಲೆ ಸತತವಾಗಿ ಚುನಾವಣೆಗಳನ್ನ ಸೋಲ್ತಾ ಬರ್ತಾ ಇದ್ದಾರೆ. ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಕೆಲವು ಚುನಾವಣೆಗಳನ್ನ ಅವ್ರು ಗೆದ್ದಿದ್ದಾರೆ ಹೊರತು ಮತ್ತೆಲ್ಲವೂ ಸೋತಿರೋದೇ ಜಾಸ್ತಿ. ಅವರು ಈಗ ಕಾಂಗ್ರೆಸ್ ಪಕ್ಷ ಕೇವಲ ಮೂರು ರಾಜ್ಯಗಳಲ್ಲಿ ಆಡಳಿತವನ್ನು ನಡೆಸ್ತಾ ಇದೆ. ಕರ್ನಾಟಕ, ತೆಲಂಗಾಣ ಮತ್ತೆ ಹಿಮಾಚಲ್ ಪ್ರದೇಶ್. ಈ 3 ರಾಜ್ಯಗಳನ್ನ ಬಿಟ್ಟರೆ ಬೇರೆ ಯಾವ ರಾಜ್ಯದಲ್ಲಿ ಅವರು ಆಡಳಿತವನ್ನು ನಡೆಸ್ತಾ ಇಲ್ಲ. ಬೇರೆ ರಾಜ್ಯಗಳಲ್ಲಿ ಅವರು ಮೈತ್ರಿಯಲ್ಲಿ ಇದ್ದಾರೆ ಹೊರತು ಅವರು ನೇರವಾಗಿ ಅಂತೂ ಆಡಳಿತವನ್ನು ನಡೆಸ್ತಾ ಇಲ್ಲ. ಈ 3 ರಾಜ್ಯಗಳಲ್ಲಿ ಮುಂದಿನ ಚುನಾವಣೆಯಲ್ಲಿ ಅವರು ಗೆಲ್ತಾರೆ ಅನ್ನುವ ಯಾವುದೇ ಭರವಸೆ ಇಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಕೂಡ ಸ್ವಲ್ಪ ಉತ್ತಮವಾದಂತಹ ಫಲಿತಾಂಶವನ್ನು ಕೊಡಬಹುದು. ಹಿಮಾಚಲ್ ಪ್ರದೇಶ್ ಮತ್ತು ತೆಲಂಗಾಣದಲ್ಲಿ ಅಂತೂ ಬಹಳಷ್ಟು ಸಮಸ್ಯೆಗಳು ಕಾಡ್ತಾ ಇದೆ. ಆದ್ರಿಂದಾಗಿ ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗಿ ಅಲ್ಲಿ ಅವರು ಗೆಲುವನ್ನು ಸಾಧಿಸೋದಿಲ್ಲ. ಆದ್ರೆ ಕರ್ನಾಟಕದಲ್ಲಿ ಸ್ವಲ್ಪ ಹೋಪ್ಸ್ ಇದೆ. ಇದಕ್ಕೆ ಕಾರಣ ಇಲ್ಲಿರುವಂತಹ ನಾಯಕತ್ವ. ಇಲ್ಲಿ ವಿರೋಧ ಪಕ್ಷ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ಇಲ್ಲಿ ಕರ್ನಾಟಕದಲ್ಲಿ ಸ್ವಲ್ಪ ಚಾನ್ಸಸ್ ಇದೆ. ಆದ್ರೂ ಕೂಡ ಮುಂದಿನ ಬಾರಿ ಚುನಾವಣೆಯಲ್ಲಿ ಅವರು ಗೆಲುವನ್ನು ಸಾಧಿಸಿ ಇಲ್ಲಿ ಅಧಿಕಾರ ಹಿಡಿಯುವಂತ ಸಾಧ್ಯತೆಗಳು ಇಲ್ವೇ ಇಲ್ಲ ಅಂತ ಹೇಳ್ಬಹುದು. ಅದಕ್ಕೆ ಇನ್ನೊಂದು 2.5 ವರ್ಷ ನಾವು ಕಾಯ್ಬೇಕಾಗಿ ಬರ್ತದೆ. ಅದ್ರ ಬಗ್ಗೆ ಈಗ ಯೋಚನೆ ಮಾಡೋದು ಬೇಡ. ಈಗ ಸದ್ಯಕ್ಕೆ ನಾವು ಈ ಮುಖ್ಯ ವಿಷಯ ಏನಿದೆಯೋ ಅದ್ರ ಬಗ್ಗೆ ಮಾತಾಡೋಣ. ಸ್ನೇಹಿತರೆ, ರಾಹುಲ್ ಗಾಂಧಿ ಅವರು ಇತ್ತೀಚೆಗೆ ಒಂದು ಪತ್ರಿಕೆಗೆ ಒಂದು ಆರ್ಟಿಕಲ್ ನ ಬರೆದಿದ್ದಾರೆ. ನೀವು ಒಂದು ತಿಳ್ಕೊಂಡಿರಿ, ಇದು ರಾಹುಲ್ ಗಾಂಧಿ ಅವರು ಬರ್ದಿರ್ತಾರೆ ಅನ್ನೋ ಒಂದು ಯಾವುದೇ ಗ್ಯಾರಂಟಿ ಇಲ್ಲ. ಯಾಕಂತ ಹೇಳಿದ್ರೆ ರಾಜಕಾರಣಿಗಳ ಹೆಸರಲ್ಲಿ ಆರ್ಟಿಕಲ್ ಪ್ರಿಂಟ್ ಆಗಿರ್ತದೆ. ಆದ್ರೆ ಬೇರೆ ಯಾರೋ ಬರ್ದಿರ್ತಾರೆ, ಇವರು ಕೆಲವೊಂದು ಪಾಯಿಂಟ್ಸ್ ಕೊಟ್ಟಿರ್ತಾರೆ, ಅದ್ರ ಮೇಲೆ ಅವ್ರು ಬರ್ದಿರ್ತಾರೆ. ಇವತ್ತು ನರೇಂದ್ರ ಮೋದಿ ಹೆಸರಲ್ಲೂ ಕೂಡ ಕೆಲವೊಂದು ಆರ್ಟಿಕಲ್ಗಳು ಬರ್ತದೆ. ಆದ್ರೆ ಖಂಡಿತವಾಗಿ ಅವರು ಅದನ್ನು ಕೂತ್ಕೊಂಡು ಬರ್ದಿರೋಲ್ಲ. ಏನು ಇಲ್ಲಿ ಯಾರೋ ಬರ್ದಿರ್ತಾರೆ, ಅವ್ರ ಹೆಸರು ಹಾಕಿರ್ತಾರೆ ಅಷ್ಟೇ. ಆದ್ರೆ ಇವ್ರ ಮನಸ್ಸಲ್ಲಿ ಏನಿದೆಯೋ ಆ ವಿಷಯಗಳು ಮಾತ್ರ ಅಲ್ಲಿ ಪ್ರಸ್ತಾಪ ಆಗಿರ್ತದೆ. ಈ ಲೇಖನದಲ್ಲಿ ರಾಹುಲ್ ಗಾಂಧಿ ಅವರು ಪುನಃ ಮಹಾರಾಷ್ಟ್ರ ಚುನಾವಣೆ ಬಗ್ಗೆ ಮಾತಾಡಿದ್ದಾರೆ. ನಿಮ್ಮೆಲ್ಲರಿಗೂ ಪುನಃ ನೆನಪಿಸ್ತೇನೆ, ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಇಂಡಿ ಒಕ್ಕೂಟ ಅಲ್ಲಿ ಜಯವನ್ನ ಗಳಿಸ್ತದೆ ಅಂತ ತಕೊಂಡು ಎಲ್ಲರೂ ತಿಳ್ಕೊಂಡಿದ್ರು. ಅಂದ್ರೆ ಅಲ್ಲಿ ಆಡಳಿತ ವಿರೋಧಿ ಅಲೆ ಇದ್ದಿತ್ತು ಸ್ವಲ್ಪ. ಅದಾದ್ಮೇಲೆ ಬೇರೆ ಬೇರೆ ಸಮಸ್ಯೆಗಳಿದ್ದಿತ್ತು. ಬಂದಿರುವಂತಹ ಎಲ್ಲಾ ಸಮೀಕ್ಷೆಗಳು ಕೂಡ ಹೇಳ್ತಾ ಇದ್ದಿದ್ದು ಅಲ್ಲಿ ಬಿಜೆಪಿ ಖಂಡಿತವಾಗಿ ಸೋಲ್ತದೆ. ಅಂದ್ರೆ ಬಿಜೆಪಿ ಅಂದ್ರೆ ಅವ್ರ ಮಿತ್ರ ಪಕ್ಷಗಳೊಂದಿಗೆ ಸೆಣಸಾಡಿದ್ರು, ಖಂಡಿತವಾಗಿ ಸೋಲ್ತದೆ ಅಂತ ತಕೊಂಡೆ ಬಂದಿರುವಂತದ್ದು. ಆದ್ರೆ ಕೊನೆಗೆ ರಿಸಲ್ಟ್ ಬಂದಾಗ ಸಂಪೂರ್ಣವಾಗಿ ಉಲ್ಟಾ ಆಗ್ಬಿಟ್ಟಿತ್ತು. ಬಿಜೆಪಿ ಮತ್ತು ಅದರ ಮಿತ್ರರು ಅಭೂತಪೂರ್ವವಾದಂತಹ ಜಯವನ್ನು ಗಳಿಸಿ ಆಡಳಿತದ ಚುಕ್ಕಾಣಿಯನ್ನ ಹಿಡಿದ್ರು. ಅಲ್ಲಿದ್ದಂತ ಇಂಡಿ ಒಕ್ಕೂಟ ಸಂಪೂರ್ಣವಾಗಿ ನೆಲ ಕಚ್ಚಿತ್ತು. ಅದರಲ್ಲಿ ಕಾಂಗ್ರೆಸ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಅವರು ಅಲ್ಲಿ ಹೇಳ ಹೆಸರಿಲ್ಲದ ರೀತಿಯಲ್ಲಿ ಹೋಗ್ಬಿಟ್ಟಿದ್ರು. ಇದು ಮಹಾರಾಷ್ಟ್ರ ಚುನಾವಣೆಯ ಫಲಿತಾಂಶ. ಇಲ್ಲಿ ಚುನಾವಣಾ ಆಯೋಗ ಬಿಜೆಪಿಯೊಂದಿಗೆ ಕೈ ಜೋಡಿಸಿದೆ. ಹಾಗಾಗಿ ಇಲ್ಲಿ ನಾವು ಸೋಲ್ ಕಾಣಬೇಕಾಯ್ತು. ಮತದಾನದ ದಿನ ಕೊನೆಯ 1-2 ಗಂಟೆ ಸಮಯದಲ್ಲಿ ಬಹಳಷ್ಟು ವೋಟ್ಗಳ ಪೋಲ್ ಆಯ್ತು. ಅಂದ್ರೆ ಅವರ ಎಕ್ಸ್ಪೆಕ್ಟೇಷನ್ ಗಿಂತಲೂ ಜಾಸ್ತಿ ಮತದಾರರು ಬೂತ್ಗೆ ಬಂದು ಮತವನ್ನ ಚಲಾಯಿಸಿದ್ರು. ಹಾಗಾಗಿ ಈ ಮತದಾರರೆಲ್ಲರೂ ನಕಲಿ ಮತದಾರರು. ಅದೇ ರೀತಿಯಲ್ಲಿ ಚುನಾವಣೆ ಘೋಷಣೆ ಆಗೋ ಸಂದರ್ಭದಲ್ಲಿ ವೋಟರ್ ಲಿಸ್ಟಿಗೆ ಕೂಡ ಬಹಳಷ್ಟು ಜನರನ್ನು ಸೇರಿಸಲಾಯಿತು. ಹೆಚ್ಚು ಕಡಿಮೆ 67 ಲಕ್ಷನ ಅಥವಾ 70 ಲಕ್ಷ ಜನರನ್ನ ಸೇರಿಸಲಾಯಿತು. ಇದರಿಂದಾಗಿ ನಾವು ಸೋತ್ವಿ ಅಂತ ತಕೊಂಡು ಕಾಂಗ್ರೆಸ್ ಪಕ್ಷ ಹೇಳ್ಕೊಂಡು ಬಂತು. ಅಂದ್ರೆ ರಾಹುಲ್ ಗಾಂಧಿ ಮತ್ತೆ ಅವ್ರ ಜೊತೆಯಲ್ಲಿರೋರು ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟರು. ಕೊನೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗ ಕೂಡ ಕ್ಲಾರಿಫಿಕೇಶನ್ ಕೊಡ್ತು. ನಿಮ್ಗೆ ಬೇರೆ ಏನಾದ್ರು ಡೌಟ್ಸ್ ಇದ್ರೆ ನಮ್ಮ ಹತ್ರ ಕೇಳ್ಕೋಬಹುದು ಅಂತಕೊಂಡು ಹೇಳಿದ. ಆದ್ರೆ ರಾಹುಲ್ ಗಾಂಧಿ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗಿಲ್ಲ. ಅದಕ್ಕೆ ಬದಲಾಗಿ ಹೋದಲ್ಲಿ ಬಂದಲ್ಲಿ ಮಹಾರಾಷ್ಟ್ರದಲ್ಲಿ ಚುನಾವಣಾ ಆಯೋಗ ನಮಗೆ ಮೋಸ ಮಾಡ್ತು ಅಂತಕೊಂಡು ಹೇಳ್ಕೊಂಡು ತಿರುಗಾಡ್ತಾ ಇದ್ರು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳಿದ್ರು, ಸೋಲನ್ನು ನಾವು ಒಪ್ಕೊಳ್ಬೇಕು, ಯಾಕೆ ಸೋತ್ವಿ ಅನ್ನೋದನ್ನ ನಾವು ಮನನ ಮಾಡ್ಕೋಬೇಕು. ಅದಕ್ಕೆ ಬದಲಾಗಿ ಚುನಾವಣಾ ಆಯೋಗ ಇವಿಎಂ ನ ಮೇಲೆ ನಾವು ಆರೋಪ ಹೊರಿಸೋದ್ರಿಂದ ಖಂಡಿತವಾಗಿ ನಮ್ಮ ಚುನಾವಣೆಯನ್ನ ಗೆಲ್ಲಿಕ್ ಆಗಲ್ಲ ಅಂತ ಕೂಡ ಹೇಳಿದ್ರು. ಇದು ಕೂಡ ನಿಮ್ಗೆ ಗೊತ್ತಿರುವಂತ ವಿಷಯ. ಕೆಲ ದಿನಗಳಿಂದ ರಾಹುಲ್ ಗಾಂಧಿ ಅವರು ಎಲ್ಲಿಯೂ ಇದರ ಬಗ್ಗೆ ಮಾತಾಡಿಲ್ಲ. ಆದ್ರೆ ಈಗ ಪುನಃ ಅವರ ಲೇಖನದಲ್ಲಿ ಈ ಮಹಾರಾಷ್ಟ್ರ ಚುನಾವಣೆ ವಿಷಯನ ಎತ್ತಿದ್ದಾರೆ. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮಹಾರಾಷ್ಟ್ರ ಚುನಾವಣೆಯಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆಗಿತ್ತು. ಬಿಜೆಪಿ ಮತ್ತು ಚುನಾವಣಾ ಆಯೋಗ ಇಬ್ಬರೊಟ್ಟು ಸೇರ್ಕೊಂಡು ನಮ್ಮನ್ನ ಸೋಲಿಸಿದ್ದಾರೆ ಅಂತೇಳಿ ಹೇಳಿ ಈ ಲೇಖನದಲ್ಲಿ ಬರ್ಕೊಂಡಿದ್ದಾರೆ ಅವರು. ಹಾಗಾಗಿ ಪುನಃ ರಾಹುಲ್ ಗಾಂಧಿ ಅವರು ತಪ್ಪನ್ನ ಮಾಡ್ತಾ ಇದ್ದಾರೆ ಅಂತ ತಕೊಂಡು ಎಲ್ಲರೂ ಮಾತಾಡಲಿ ಶುರು ಮಾಡಿದ್ದಾರೆ. ಯಾಕಂದ್ರೆ ಈ ಚುನಾವಣೆ ಬಂದಾಗ ಸೋಲು ಗೆಲುವು ಸಾಮಾನ್ಯ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇವರು ಗೆದ್ದಾಗ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಕರ್ನಾಟಕದಲ್ಲಿ ಚುನಾವಣೆಯನ್ನ ಗೆದ್ದಿದ್ದಾರೆ, ತೆಲಂಗಾಣದಲ್ಲಿ ಗೆದ್ದಿದ್ದಾರೆ, ಹಾಗೆ ಹಿಮಾಚಲ್ ಪ್ರದೇಶದಲ್ಲಿ ಕೂಡ ಗೆದ್ದಿದ್ದಾರೆ. ಅಲ್ಲಿ ಗೆದ್ದಾಗ ಇವರಿಗೆ ಎಲ್ಲದೂ ಸರಿಯಾಗಿರ್ತದೆ. ಆದ್ರೆ ಒಮ್ಮೆ ಸೋತಾಗ ಅಲ್ಲಿ ಚುನಾವಣಾ ಆಯೋಗ ಸರಿ ಇಲ್ಲ ಅಥವಾ ಇವಿಎಂ ಸರಿ ಇಲ್ಲ, ಈ ರೀತಿ ಹೇಳ್ಕೊಂಡ್ ಬರ್ತಾರೆ. ಅದೇ ರೀತಿಯಲ್ಲಿ ಈಗ ಪಶ್ಚಿಮ ಬಂಗಾಳದಲ್ಲಿ ಕೂಡ ಕಾಂಗ್ರೆಸ್ ಸಂಪೂರ್ಣವಾಗಿ ಸೋತಿದೆ. ಆದ್ರೆ ಪಶ್ಚಿಮ ಬಂಗಾಳದ ಬಗ್ಗೆ ಅವ್ರು ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಅಲ್ಲಿ ಇರೋದು ದೀದಿ ಸರ್ಕಾರ. ಒಂದ್ ವೇಳೆ ಪಶ್ಚಿಮ ಬಂಗಾಳದ ಬಗ್ಗೆ ಮಾತಾಡಿದ್ರೆ ಆಗ ಕಾಂಗ್ರೆಸ್ ಬಿಜೆಪಿ ಸಪೋರ್ಟ್ ಮಾಡೋದ್ ರೀತಿಯಲ್ಲಿ ಆಗ್ತದೆ. ಆದ್ರಿಂದಾಗಿ ಅದ್ರ ಬಗ್ಗೆ ಎಲ್ಲ ಮಾತಾಡ್ಲಿಕ್ಕೆ ಹೋಗಲ್ಲ ಅವರು. ಒಂದಂತೂ ನೀವು ಅರ್ಥ ಮಾಡ್ಕೊಳ್ಳಿ, ಚುನಾವಣೆಯಲ್ಲಿ ಸೋತಾಗ ಯಾಕೆ ಸೋತ್ವಿ ಅಂತ ತಿಳ್ಕೊಂಡು ನಾವು ತಿಳ್ಕೊಂಡ್ರೆ ಮುಂದಿನ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ಕಾಂಗ್ರೆಸ್ ಆ ಪ್ರಯತ್ನಕ್ಕೆ ಕೈ ಹಾಕ್ಲಿಕ್ಕೆ ಹೋಗಲ್ಲ. ಅದಕ್ಕೆ ಬದಲಾಗಿ ಈ ರೀತಿಯಾದಂತಹ ಆರೋಪವನ್ನ ಮಾಡಿಕೊಂಡು ಕಾಲ ಕಳೀತಾ ಇರ್ತದೆ. ಹಾಗೇನೆ ಈ ಲೇಖನದಲ್ಲಿ ಇನ್ನೊಂದು ವಿಷಯವನ್ನು ಬರ್ಕೊಂಡಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಬಿಹಾರ್ ಚುನಾವಣೆ ಬಗ್ಗೆ.
ಬಿಹಾರ್ ಚುನಾವಣೆಯಲ್ಲಿ ಕೂಡ NDA ಗೆಲುವನ್ನ ಸಾಧಿಸ್ತದೆ ಅಂತಕೊಂಡು ಹೇಳಿದ್ರು. ನಿಮ್ಗೆ ಗೊತ್ತಿದೆ, ಈ ವರ್ಷದ ಅಕ್ಟೋಬರ್ ಅಥವಾ ನವೆಂಬರ್ ಆ ಸಂದರ್ಭದಲ್ಲಿ ಬಿಹಾರದಲ್ಲಿ ಚುನಾವಣೆ ನಡೆಯುವಂತ ಸಾಧ್ಯತೆ ಇದೆ. ಅದಕ್ಕೆ ಈಗಾಗಲೇ ತಯಾರಿಗಳು ನಡೀತಾ ಇದೆ. ಇನ್ನು ಡೇಟ್ ಅನೌನ್ಸ್ ಆಗ್ಬೇಕಷ್ಟೇ. ಚುನಾವಣೆಗೆ ಇನ್ನು ಕೆಲವು ತಿಂಗಳುಗಳು ಇರುವಾಗಲೇ ರಾಹುಲ್ ಗಾಂಧಿ ಅವರು ನಾವು ಇಲ್ಲಿ ಚುನಾವಣೆಯನ್ನು ಸೋಲ್ತಾ ಇದ್ದೇವೆ ಅಂತ ಹೇಳಿ ಓಪನ್ ಆಗಿ ಅನೌನ್ಸ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಆ ಮುಖಾಂತರ ಅಲ್ಲಿರುವಂತಹ ಕಾರ್ಯಕರ್ತರ ಆತ್ಮಸ್ಥೈರ್ಯವನ್ನು ಕೂಡ ಇವರು ಕುಗ್ಗಿಸ್ತಾ ಇದ್ದಾರೆ. ಬಿಹಾರ್ ಚುನಾವಣಾ ಕಣಕ್ಕೆ ಹೆಚ್ಚು ಕಡಿಮೆ ಒಂದು 2-3 ತಿಂಗಳ ಹಿಂದೆನೆ ಕಾಂಗ್ರೆಸ್ ಎಂಟ್ರಿ ಕೊಟ್ಬಿಟ್ಟಿದೆ. ಅಲ್ಲಿಗೆ ತಮ್ಮ ಪಕ್ಷದ ವತಿಯಿಂದ ಕನ್ನಯ್ಯ ಕುಮಾರ್ ಮತ್ತೆ ಪಪ್ಪು ಯಾದವ್ ಅನ್ನ ಕಳಿಸ್ಕೊಟ್ಟಿದ್ದಾರೆ. ಅವರು ಎಲ್ಲಾ ಕಡೆ ಪ್ರಚಾರವನ್ನ ಮಾಡ್ತಾ ಇದ್ದಾರೆ, ಬಹಳಷ್ಟು ಭಾಷಣಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮತದಾರರನ್ನ ಕನ್ಫ್ಯೂಸ್ ಮಾಡ್ಲಿಕ್ಕೆ ಕೂಡ ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಇಫ್ ಯು ಕೆನಾಟ್ ಕನ್ವಿನ್ಸ್ ಸಮ್ ಒನ್ ಟ್ರೈ ಟು ಕನ್ಫ್ಯೂಸ್ ಹಿಮ್ ಅಂತ ತಕೊಂಡು. ಅಂದ್ರೆ ನಿಮ್ಗೆ ಯಾರನ್ನಾದ್ರೂ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಅವನ್ನ ಕನ್ಫ್ಯೂಸ್ ಮಾಡಿಬಿಡಿ ಅಂತ ತಕೊಂಡು. ಆ ರೀತಿಯಾದಂತಹ ಸ್ಟ್ರಾಟಜಿಯನ್ನ ಇಲ್ಲಿ ಕಾಂಗ್ರೆಸ್ ಯೂಸ್ ಮಾಡ್ತಾ ಇದೆ. ಈಗಾಗಲೇ ಕನ್ನಯ್ಯ ಕುಮಾರ್ ಅವರ ಹಲವಾರು ಭಾಷಣಗಳನ್ನ ನೀವು ಕೇಳಿರ್ಬೋದು. ಅದನ್ನ ನೋಡಿದಾಗಲೇ ಗೊತ್ತಾಗ್ತದೆ ಯಾವ ರೀತಿಯಾಗಿ ಜನರನ್ನು ಕನ್ಫ್ಯೂಸ್ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಇದೆಲ್ಲ ನಿಮ್ಗೆ ಅರ್ಥ ಆಗ್ತದೆ. ಇದಲ್ಲದೇನೆ ಬಿಹಾರ್ನಲ್ಲಿ ಇವರು ಮೈತ್ರಿಯನ್ನ ಮಾಡ್ಕೋಬೇಕು. ಅದರಲ್ಲಿ ಮುಖ್ಯವಾಗಿ RJD ಲಲ್ಲು ಪ್ರಸಾದ್ ಅವರ ರಾಷ್ಟ್ರೀಯ ಜನತಾ ದಳ ಇದೆಯಲ್ಲ, ಅದ್ರ ಜೊತೆ ಇವರು ಮೈತ್ರಿಯನ್ನ ಮಾಡಿಕೊಂಡು ಚುನಾವಣಾ ಕಣಕ್ಕೆ ಇಳಿಬೇಕಾಗ್ತದೆ. ಬಿಹಾರದಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ಪರಿಸ್ಥಿತಿಯಲ್ಲಿದೆ ಅಂತ ಹೇಳಿದ್ರೆ, ಲಲ್ಲು ಪ್ರಸಾದ್ ಯಾದವ್ ಅವರ ಎದುರುಗಡೆ ಕೂತ್ಕೊಂಡು ನಮ್ಗೆ ಇಷ್ಟು ಸ್ಥಾನಗಳನ್ನ ನೀವು ಬಿಟ್ಕೊಡ್ಬೇಕು ಅಂತ ಹೇಳಿ ಅಧಿಕಾರಯುತವಾಗಿ ಕೇಳುವಂತಹ ಪರಿಸ್ಥಿತಿಯಲ್ಲಿ ಕೂಡ ಕಾಂಗ್ರೆಸ್ ಇಲ್ಲ. ಆದ್ರಿಂದಾಗಿ RJD ಪಕ್ಷ ಇವರು ಎಷ್ಟು ಸ್ಥಾನಗಳನ್ನ ಬಿಟ್ಕೊಡ್ತದೋ ಅಷ್ಟು ಸ್ಥಾನಗಳನ್ನ ಇವ್ರು ತಗೊಳ್ಬೇಕಾಗ್ತದೆ. ಇಲ್ಲ ಅಂದ್ರೆ ಇವರು ಮೈತ್ರಿಯಿಂದ ಹೊರಗಡೆ ಬಂದು ಏಕಾಂಗಿಯಾಗಿ ಸ್ಪರ್ಧೆಯನ್ನ ನಡೆಸಬೇಕಾಗಿ ಬರ್ತದೆ. ಆದ್ರೆ ಆ ತಾಕತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಿಹಾರದಲ್ಲಿ ಇಲ್ಲ. ಇದು ರಾಹುಲ್ ಗಾಂಧಿ ಅವರಿಗೆ ಗೊತ್ತು, ಅದೇ ರೀತಿಯಲ್ಲಿ ಎಲ್ಲಾ ಪಕ್ಷಗಳಿಗೂ ಗೊತ್ತು. ಇಲ್ಲಿರುವಂತ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, RJD ಪಕ್ಷ ಅಲ್ಲಿ ಸಂಪೂರ್ಣವಾದಂತಹ ಹಿಡಿತವನ್ನ ಕಳ್ಕೊಳ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಲಲ್ಲು ಪ್ರಸಾದ್ ಮತ್ತು ಅವರ ಮಕ್ಕಳ ಭ್ರಷ್ಟಾಚಾರ ಇರ್ಬೋದು, ಅಥವಾ ಈಗ ನಡೀತಿರುವಂತಹ ಕೇಸ್ಗಳು. ಈ ಫುಲ್ ಫ್ಯಾಮಿಲಿ ಸದ್ಯದಲ್ಲೇ ಜೈಲ್ ಪಾಲಾಗುವಂತ ಸಾಧ್ಯತೆಗಳು ಕೂಡ ಇದೆ. ಲ್ಯಾಂಡ್ ಫಾರ್ ಜಾಬ್ ಸ್ಕ್ಯಾಮ್ ನಲ್ಲಿ ಲಲ್ಲು ಕುಟುಂಬ ಜೈಲ್ ಸೇರುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಯಾವುದೇ ಸಂದರ್ಭದಲ್ಲಿ ಇವರೆಲ್ಲರೂ ಬಂಧಿಸಿ ಜೈಲಿಗೆ ತಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗೇನೆ ನಿತೀಶ್ ಕುಮಾರ್ ಅವರ ವಿರುದ್ಧವಾಗಿ ಸ್ವಲ್ಪ ಆಡಳಿತ ವಿರೋಧಿ ಅಲೆ ಇದ್ರೂ ಇರಬಹುದು. ಆದ್ರೆ ಬಿಹಾರ್ನಲ್ಲಿ ನಿತೀಶ್ ಕುಮಾರ್ ಅವರು ಅಧಿಕಾರವನ್ನು ವಹಿಸಿಕೊಂಡ ಮೇಲೆ ಬಹಳಷ್ಟು ಬದಲಾವಣೆಗಳಾಗಿದೆ, ಡೆವಲಪ್ಮೆಂಟ್ಸ್ ಆಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬಿಹಾರ್ ಮತ್ತು ಉತ್ತರ ಪ್ರದೇಶದಲ್ಲಿರುವಂತಹ ಬಹುದೊಡ್ಡ ಸಮಸ್ಯೆ ಗೂಂಡಾಗಿರಿ. ಈ ಗೂಂಡಾಗಿರಿಯನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದಾರೆ. ಈಗ ಅದಕ್ಕಿಂತ ಮೊದಲು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಲಲ್ಲು ಪ್ರಸಾದ್ ಅವರ ಪಕ್ಷದವರು ಯಾವ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ರು, ಯಾವ ರೀತಿಯಾಗಿ ಅಲ್ಲಿ ಕಾನೂನು ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹಾಳು ಮಾಡಿಬಿಟ್ಟಿದ್ರು, ಇದೆಲ್ಲ ನಿಮ್ಗೆ ಗೊತ್ತಿರುವಂತಹ ವಿಷಯ. ಪರಿಸ್ಥಿತಿ ಸಂಪೂರ್ಣವಾಗಿ ಭಿನ್ನವಾಗಿದೆ. ಹಾಗಾಗಿ ಜನತೆ ಕೂಡ ಪುನಃ NDAಗೆ ಮತ ಹಾಕುವಂತ ಸಾಧ್ಯತೆಗಳು ಇದೆ. ಈಗಾಗಲೇ ಇವರಿಗೆ ಗ್ರೌಂಡ್ ರಿಪೋರ್ಟ್ ಸಿಕ್ಕಿರ್ತದೆ ಕಾಂಗ್ರೆಸ್ನವರಿಗೆ. ಆದ್ರಿಂದಾಗಿ ತುಂಬಾ ಅಡ್ವಾನ್ಸ್ ಆಗಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ, ಬಿಹಾರದಲ್ಲಿ ಕೂಡ ಚುನಾವಣಾ ಆಯೋಗ ಮತ್ತೆ ಬಿಜೆಪಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದಂತೂ ಅರ್ಥ ಮಾಡ್ಕೊಳ್ಳಿ, ಚುನಾವಣೆಗೆ ಇನ್ನು ಬಹಳಷ್ಟು ದಿನಗಳಿದೆ. ಈಗಾಗಲೇ ಕಾಂಗ್ರೆಸ್ ತಾನು ಅಲ್ಲಿ ಸೋಲ್ತಾ ಇದೆ ಅಂತ ತಿಳ್ಕೊಂಡು ಸಾರ್ವಜನಿಕರ ಸಮ್ಮುಖದಲ್ಲಿ ಒಪ್ಪಿಗೆಯನ್ನು ಕೊಡ್ತಾ ಇದೆ. ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಬಿಹಾರ್ನಲ್ಲಿ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನಿಮ್ಗೆ ಗೊತ್ತಿದೆ, ಈ ಸಂವಾದ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಅವರು ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ. ಅಲ್ಲಿ ಆಡಳಿತ ಪಕ್ಷದ ವಿರುದ್ಧವಾಗಿ ಏನಾದರೂ ಉತ್ತರಗಳು ಬರಬೇಕು, ಆಗ ಆ ಉತ್ತರವನ್ನ ಹಿಡ್ಕೊಂಡು ಎಲ್ಲಾ ಕಡೆ ನಾವು ಹೇಳ್ಕೊಂಡು ಬರ್ಬೋದು. ಈ ರೀತಿಯಾದಂತ ಯೋಚನೆ ಇಟ್ಕೊಂಡೆ ಈ ಸಂವಾದ ಕಾರ್ಯಕ್ರಮಗಳನ್ನು ಸಾಮಾನ್ಯವಾಗಿ ರಾಜಕೀಯ ಪಕ್ಷಗಳು ಏರ್ಪಡಿಸ್ತಾರೆ. ಈ ಸಂವಾದ ಕಾರ್ಯಕ್ರಮದಲ್ಲಿ ಕೂಡ ಅಷ್ಟೇ ಕೆಲವೊಂದು ಮಹಿಳೆಯರು ಬಂದಿದ್ರು. ಆ ಮಹಿಳೆಯರನ್ನ ಇವರು ಪ್ರಶ್ನೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಇವರು ಮಹಿಳೆಯನ್ನ ಕೇಳ್ತಾರೆ, ಈಗ ಇಲ್ಲಿ ಪರಿಸ್ಥಿತಿ ಹೇಗಿದೆ, ಸರ್ಕಾರಿ ಶಾಲೆ ಏನಾದ್ರು ಇದೆಯಾ ಇಲ್ಲಿ ಅಂತೇಳಿ ಕೇಳಿದ್ದಾರೆ. ಆಗ ಆಕೆ ಹೇಳಿದ್ರು, ಹೌದು ಸರ್ಕಾರಿ ಶಾಲೆ ಇದೆ ಅಂತೇಳಿ ಕೇಳಿದ್ರು. ಸರ್ಕಾರಿ ಶಾಲೆಯ ಪರಿಸ್ಥಿತಿ ಹೇಗಿದೆ, ಚೆನ್ನಾಗಿದೆಯಾ ಅಥವಾ ಹಾಳಾಗಿದೆಯಾ ಅಂತ ಕೇಳಿದ್ದಾರೆ. ಆಗ ಆಕೆ ಇಲ್ಲ, ತುಂಬಾ ಉತ್ತಮವಾಗಿದೆ, ಮೊದ್ಲಿಗಿಂತೂ ಈಗ ತುಂಬಾ ಚೆನ್ನಾಗಿದೆ ಸರ್ಕಾರಿ ಶಾಲೆ ಅಂತೇಳಿ ಹೇಳಿದ್ದಾರೆ. ನಿಮ್ಮ ಮಕ್ಕಳೇನಾದ್ರು ಶಾಲೆ ಹೋಗ್ತಾ ಇದ್ದಾರೆ ಅಂತ ಕೇಳಿದ್ರು, ಹೌದು ಶಾಲೆ ಹೋಗ್ತಾ ಇದ್ದಾರೆ ಅಂತೇಳಿ ಹೇಳಿದ್ರು. ಆ ಮಕ್ಕಳಿಗೆ ಇಂಗ್ಲಿಷ್ ಕಲಿಸ್ತಾರ ಅಂತ ತಗೊಂಡು ಇನ್ನೊಂದು ಪ್ರಶ್ನೆಯನ್ನ ಕೇಳಿದ್ರು. ಆಗ ಆಕೆ ಹೌದು ಇಂಗ್ಲಿಷ್ ಕಲಿಸ್ತಾರೆ, ಹಿಂದಿ ಕಲಿಸ್ತಾರೆ, ಹಾಗೆ ಎಲ್ಲ ಭಾಷೆಗಳನ್ನ ಕಲಿಸ್ತಾರೆ ಅಂತ ತಕೊಂಡು ಹೇಳು. ಹಾಗೆ ಬೇರೆ ಬೇರೆ ವಿಷಯಗಳನ್ನ ಕಲಿಸ್ತಾ ಇದ್ದಾರೆ, ತುಂಬಾ ಚೆನ್ನಾಗಿದೆ ಅಂತ ತಗೊಂಡೆ ಆಕೆ ಉತ್ತರ ಕೊಟ್ಲು. ರಾಹುಲ್ ಗಾಂಧಿಗೆ ಏನ್ ಮಾಡ್ಲಿಕ್ಕೂ ಆಗಿಲ್ಲ, ಏನಾದ್ರೂ ಮಾಡಿ ಆಕೆಯಿಂದ ನೆಗೆಟಿವ್ ಉತ್ತರವನ್ನು ಪಡ್ಕೋಬೇಕಿತ್ತು ಅವರು. ಆದ್ರಿಂದಾಗಿ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ, ನಿಮ್ಮ ಮಕ್ಕಳಿಗೆ ಏನಾದ್ರು ಕಂಪ್ಯೂಟರ್ ಕಲಿಸ್ತಾ ಇದ್ದಾರಾ ಅಂತೇಳಿ ಕೇಳ್ತಾರೆ. ಆಗ ಆಕೆ ಉತ್ತರ ಕೊಡ್ತಾಳೆ, ಹೌದು ಕಂಪ್ಯೂಟರ್ ಬಗ್ಗೆನೂ ತರಬೇತಿಯನ್ನ ಕೊಡ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ಹಲವಾರು ಪುಸ್ತಕಗಳನ್ನು ಕೂಡ ಮಕ್ಕಳಿಗೆ ಫ್ರೀಯಾಗಿ ಕೊಟ್ಟಿದ್ದಾರೆ, ಅದನ್ನ ಕೂಡ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಅಂತ ಈ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ರಾಹುಲ್ ಗಾಂಧಿ ಅವರಿಗೆ ಒಂದೊಂದು ಕನ್ಫರ್ಮ್ ಆಯ್ತು, ಬಿಹಾರದಲ್ಲಿ ಪರಿಸ್ಥಿತಿ ಉತ್ತಮವಾಗ್ತಾ ಇದೆ. ಅಂದ್ರೆ ಸರ್ಕಾರದ ಬಗ್ಗೆ ಅಷ್ಟೊಂದು ಯಾರಿಗೂ ಬೇಸರ ಇಲ್ಲ, ಕೆಲವೊಂದು ಡೆವಲಪ್ಮೆಂಟ್ ವರ್ಕ್ಗಳು ನಡೀತಾ ಇದೆ ಅನ್ನೋದು ಅಲ್ಲಿ ಕನ್ಫರ್ಮ್ ಆಯ್ತು ಅವರಿಗೆ. ಅಂದ್ರೆ ರಾಹುಲ್ ಗಾಂಧಿ ಅವರು ಏನ್ ತಿಳ್ಕೊಂಡಿದ್ರು ಅಂತ ಹೇಳಿದ್ರೆ, ಲಲ್ಲು ಪ್ರಸಾದ್ ಯಾದವ್ ಅವರ ಆಡಳಿತದ ಸಂದರ್ಭದಲ್ಲಿ ಏನಿದೆಯೋ ಅದೇ ಪರಿಸ್ಥಿತಿ ಇವಾಗ್ಲೂ ಕಂಟಿನ್ಯೂ ಆಗ್ತಾ ಇದೆಯಾ, ಈ ರೀತಿಯಾದಂತಹ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅಲ್ಲಿ ಹೋಗಿದ್ರು. ಆದ್ರೆ ಪರಿಸ್ಥಿತಿ ಸಂಪೂರ್ಣವಾಗಿ ಭಿನ್ನವಾಗಿದೆ. ಇದನ್ನ ನೋಡಿದಾಗ ಮೋಸ್ಟ್ಲಿ ರಾಹುಲ್ ಗಾಂಧಿಗೆ ಅನ್ಸಿರ್ಬೇಕು, ನಾವು ಮುಂದಿನ ಚುನಾವಣೆಯಲ್ಲಿ ಇಲ್ಲಿ ಜಯ ಗಳಿಸೋದು ಕಷ್ಟ ಇದೆ,
ನಿತೀಶ್ ಕುಮಾರ್ ಅವರ ಪರವಾಗಿ ಜನ ಇದ್ದಾರೆ, ಆದ್ರಿಂದಾಗಿ ನಾವು ಸೋಲ್ತೇವೆ ಅನ್ನೋದು ಅವ್ರಿಗೆ ಮೋಸ್ಟ್ಲಿ ಕನ್ಫರ್ಮ್ ಆಗಿರ್ಬೇಕು. ಹಾಗಾಗಿ ಈ ಲೇಖನದಲ್ಲಿ ಅವ್ರು ಬರ್ಕೊಂಡಿದ್ದಾರೆ ಅನ್ಸ್ತದೆ. ಚುನಾವಣಾ ಆಯೋಗ ಮತ್ತೆ ಬಿಜೆಪಿ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಬಿಹಾರ್ನಲ್ಲಿ ನಮ್ಮನ್ನ ಸೋಲಿಸ್ತಾರೆ ಅಂತೇಳಿ. ಯಾವುದೇ ರಾಜಕೀಯ ಪಕ್ಷದವರಾಗ್ಲಿ ನಾವು ಸೋಲ್ತೇವೆ ಅಂತ ಹೇಳ್ಕೊಂಡು ಎಲ್ಲಿಯೂ ಕೂಡ ಅವ್ರು ಹೇಳಲಿಕ್ಕೆ ಹೋಗಲ್ಲ. ಆದ್ರೆ ಇಲ್ಲಿ ರಾಹುಲ್ ಗಾಂಧಿ ಅವರು ವೆಲ್ ಇನ್ ಅಡ್ವಾನ್ಸ್ ಆಗಿ ಅಲ್ಲಿ ಹೇಳ್ತಾ ಇದ್ದಾರೆ, ನಾವು ಈ ಸಾರಿ ಚುನಾವಣೆಯಲ್ಲಿ ಸೋಲ್ತಾ ಇದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೆ ರಾಹುಲ್ ಗಾಂಧಿ ಅವರ ಇನ್ನೊಂದು ಎಜೆಂಡಾ ಇದೆಯಲ್ಲ, ಸಂವಿಧಾನದ ಪುಸ್ತಕವನ್ನು ಹೋದಲ್ಲಿ ಬಂದಲ್ಲಿ ತೋರಿಸೋದು, ನಂತರ ಹಿಂದೂಗಳ ಮಧ್ಯದಲ್ಲಿ ಜಾತಿ ವಿಷ ಬೀಜವನ್ನು ಬಿತ್ತಿ ಆ ಮುಖಾಂತರ ತಮ್ಮತ್ತ ಮತಗಳನ್ನ ಸೆಳೆಯುವಂತಹ ಪ್ರಯತ್ನ, ಈ ಎಲ್ಲ ಪ್ರಯತ್ನಗಳನ್ನು ಅವರು ಮಾಡ್ತಾ ಇದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಅವರಿಗೆ ಬಿಹಾರ್ ಚುನಾವಣೆಯಲ್ಲಿ ಈ ಬಾರಿ ಜಯ ಗಳಿಸೋದು ಕಷ್ಟ ಇದೆ ಅನ್ನೋದು ಕನ್ಫರ್ಮ್ ಆಗ್ಬಿಟ್ಟಿದೆ. ಒಂದು, ಅಲ್ಲಿ ಎನ್ ಡಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ. ಇನ್ನೊಂದು, ಲಲ್ಲು ಪ್ರಸಾದ್ ಯಾದವ್ ಅವರು ಕೂಡ ಇವರಿಗೆ ಎಷ್ಟು ಸ್ಥಾನಗಳನ್ನು ಬಿಟ್ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಮೋಸ್ಟ್ಲಿ ಲಲ್ಲು ಪ್ರಸಾದ್ ಯಾದವ್ ಅವರು ಎಲ್ಲೋ ಭಿಕ್ಷೆ ಕೊಟ್ಟ ಹಾಗೆ ಒಂದು ಕೆಲವು ಸ್ಥಾನಗಳನ್ನು ಬಿಟ್ಕೊಡ್ತಾರೆ, ಬೇಕಿದ್ರೆ ಸ್ಪರ್ಧೆ ಮಾಡಿ, ಇಲ್ಲದಿದ್ರೆ ಗೆಟ್ ಔಟ್ ಫ್ರಮ್ ಹಿಯರ್ ಅಂತೇಳಿ ಹೇಳ್ತಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಬಿಹಾರ್ನಲ್ಲಿ ಒಂದು ರೀತಿಯಾಗಿ ಅಡಕತ್ತರೆಯಲ್ಲಿ ಸಿಕ್ಕಾಕೊಂಡ್ ಬಿಟ್ಟಿದೆ. ಚುನಾವಣೆಯಲ್ಲಿ ನಾವು ಹೇಗೆ ಗೆಲ್ಬೇಕು ಅನ್ನುವ ಸ್ಟ್ರಾಟಜಿ ಮಾಡೋದನ್ನ ಬಿಟ್ಟು ಚುನಾವಣಾ ಆಯೋಗದ ಮೇಲೆ ಗೂಬೆ ಕೂರಿಸುವಂತ ಕೆಲಸಕ್ಕೆ ಈಗಾಗಲೇ ಕೈ ಹಾಕಿಬಿಟ್ಟಿದ್ದಾರೆ. ನೋಡೋಣ, ಚುನಾವಣೆಗಿನ್ನೂ ಬಹಳ ದಿನಗಳಿದೆ. ಅಷ್ಟರೊಳಗಡೆ ಬಿಹಾರ್ನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ಗಳು ನಡೀಬಹುದು ಇದೆಲ್ಲದನ್ನು ನಾವು ಗಮನಿಸ್ತಾ ಇರೋಣ. ಸ್ನೇಹಿತರೆ, ನಿಮಗೆ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.